ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಮನೆ ಚೋಟು ಮಗಂದು ಬರ್ಡೇ ಇದೆ. ಬನ್ನಿ ಇವತ್ತಿನ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ಈ ವ್ಲಾಗ್ನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಈಗ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿ ಗೈಸ್, ನಮ್ಮ ಮಕ್ಕಳು ಸ್ಕೂಲಿಗೆಲ್ಲ ಹೋಗಿ ಬಂದು ಟ್ಯೂಷನ್ಗೆಲ್ಲ ಹೋಗಿ ಬಂದರು ನೋಡಿ. ಇವನೇ ಬರ್ಡೇ ಬಾಯ್, ಇವತ್ತು ನನ್ನ ಮಗನ ಬರ್ಡೇ ಬಾಯ್ ಇವನೇ. ಸೇ ಹಾಯ್. ನೋಡಿ ಈಗ ಎಲ್ಲರೂ ನನ್ನ ಮಗನಿಗೆ ಬರ್ಡೇ ವಿಶ್ನ ಹೇಳಿ. ನಾಚಿಕೆ ಮುಚ್ಚಿಟ್ಕೊತಾ ಇದ್ದಾನೆ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಕೇಕ್ ಕಟ್ ಮಾಡಬೇಕು. ಈಗ ಟೈಮ್ ಬಂದು 6 o'clock ಆಗಿದೆ. ಇವತ್ತು ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ, ಮಗನ ಬರ್ಡೇ ಇರೋದ್ರಿಂದ. ಬನ್ನಿ ನೋಡಿ, ದೇವ್ರಿಗೆ ಎಲ್ಲ ಇಲ್ಲಿ ಲಲಿತಾ ಸಹಸ್ರನಾಮ ಆಡ್ತಾ ಇದ್ದಾರೆ. ಇನ್ನು ಪೂಜೆ ಮಹಾಮಂಗಳಾರತಿ ಲೇಟ್ ಆಗುತ್ತೆ. ಹಾಗೆ ಮಂಗಳಾರತಿ ತೊಗೊಂಡು ಕೂತ್ಕೊಂಡು ಒಂದು 5 ನಿಮಿಷ ನೋಡಿ ಅಮ್ಮ ಕೂತಿದ್ದಾರೆ. ಅಮ್ಮಂಗೆ ಹೆಣ್ಮಕ್ಳನ್ನ ಕಂಡ್ರೆ ತುಂಬಾ ಇಷ್ಟ. ನಾನು ಒಬ್ಬಳನ್ನ ಸುಧಾರಿಸಿರೋದು ಅಮ್ಮಂಗೆ ಇನ್ನೂ ತೀರಿಲ್ಲ ಆಸೆ ನೋಡಿ. ಅಲ್ಲೊಂದು ಪಾಪುನ ಪಕ್ಕದಲ್ಲಿ ಬೇಂಚ್ ಇದಾಗಿತ್ತು, ಕೂರಿಸಿ ಅಮ್ಮ ಅವಳನ್ನ ನೋಡ್ಕೊಂಡು ಕೂತಿದ್ದಾರೆ. ಫೈನಲಿ ಬಂದು ಮನೆಗೆ ಈಗ ಅಮ್ಮಾಸ್ಗೆ ಬಂದ್ವಿ, ಕೇಕ್ ತೊಗೊಂಡು ಹೋಗೋಣ ಅಂತ ಹೇಳಿದ್ವಿ ನೆನ್ನೆನೆ ಅವರಿಗೆ. ನೋಡಿ ಎಲ್ಲ ಕೇಕ್ ತೋರಿಸ್ತಾ ಇದ್ದೀನಿ. ತುಂಬಾ ಕೇಕ್ಸ್ ಇವತ್ತು ಇಟ್ಟಿದ್ದಾರೆ. ಡೋನಟ್ಸು, ಕಪ್ ಕೇಕ್ಸು ಎಲ್ಲ ನೋಡಿ. ನೇಮ್ ಎಲ್ಲ ಬರೆದು ಕೊಟ್ಟೆ, ಇನ್ನೂ ನೇಮ್ ಹಾಕಿಲ್ಲ ಅವರು. ಈಗ ನೇಮ್ ಎಲ್ಲ ಹಾಕಿಸ್ಕೊಂಡು ಬರ್ಡೇ ಕೇಕ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಥರ ಇಲ್ಲೇ ಸಿಗುತ್ತೆ, ಕ್ಯಾಂಡಲ್ಸಿಂದ ಹಿಡಿದು ಎಲ್ಲ ಥರ. ಫೈನಲಿ ಈಗ ಕೇಕ್ ತೊಗೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಫ್ರೆಂಡ್ಸ್ ಎಲ್ಲ ಬಂದು ಕೂತಿದ್ದಾರೆ, ನನ್ನ ಮಗನ ಫ್ರೆಂಡ್ಸು. ಈಗ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು. ಬನ್ನಿ ಕೇಕ್ ಕಟ್ಟಿಂಗ್ ಮಾಡಿಸೋಣ. ಈಗ ಈ ಸತಿ ಕೇಕ್ ಫ್ಲೇವರ್ ಅವ್ನು ಪೈನಾಪಲ್ ಕೇಳ್ದ. ನಾವು ಕೂಡ ಪೈನಾಪಲ್ ಕೇಕ್ನ 1 kg ಕೇಕ್ನ ತೊಗೊಂಡು ಬಂದಿದ್ದೀವಿ. ಈಗ ಕೇಕ್ ಕಟಿಂಗ್ ಎಲ್ಲ ಆಯಿತು. ನನ್ನ ಮಗ ಫ್ರೆಂಡ್ಸ್ಗೆಲ್ಲ ಕೇಕ್ನ ತಿನ್ನಿಸ್ತಾ ಅವನು ಕೂಡ ಕೇಕ್ನ ತಿನ್ನಿಸ್ಕೊಳ್ತಾ ಇದ್ದಾನೆ. ಅಮ್ಮ ಇನ್ನೂ ಕೇಕ್ ಇಟ್ಟಿಲ್ಲ ಅವನಿಗೆ. ಅಮ್ಮ ಕೇಕ್ ತಿನ್ನಿಸಿ ಬ್ಲೆಸ್ಸಿಂಗ್ ಮಾಡಿ ಈಗ ನಾನು ಹಸ್ಬೆಂಡು ಕೂಡ ಒಂದು ಗ್ರೂಪು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿ ನಿಂತ್ಕೊಂಡು ನಾನು ಹಸ್ಬೆಂಡು ವೀಡಿಯೋ ಮಾಡ್ಕೊಂಡ್ವಿ. ಹಾಗೆ ಫ್ರೆಂಡ್ಸ್ನೆಲ್ಲ ನಿಲ್ಲಿಸಿ ಫೋಟೋಸ್ನ ತೊಗೊಂಡು ಫ್ರೆಂಡ್ಸ್ ಎಲ್ಲ ಗಿಫ್ಟನ್ನು ಕೊಡಬೇಕಾಗಿತ್ತು, ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಈಸ್ಕೊಂಡು ನನ್ನ ದೊಡ್ಡ ಮಗ ಅವನಿಗೆ ಇಷ್ಟ ಆಗಿರೋಂಥ ಚಾಕ್ಲೇಟ್ ಪ್ಯಾಕ್ ತಂದು ಕೊಟ್ಟಿದ್ದಾನೆ ನೋಡಿ. ಈಗ ಎಲ್ಲ ಒಂದು ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ ಅಂತ. ಫೈನಲಿ ಎಲ್ಲ ಸೆಲೆಬ್ರೇಷನ್ ಆಯಿತು. ಈಗ ಕೇಕ್ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದೀವಿ, ಮಕ್ಕಳೆಲ್ಲ ಕೇಕ್ ತಿಂತಾ ಇದ್ದಾರೆ. ಎಸ್ ನೋಡಿ, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಈಗ ಬರ್ಡೇ ದಿವಸ ನೈಟ್ ಡಿನ್ನರ್ಗೆ ನಮ್ಮ ಮನೆಯಲ್ಲೇ ಬಂದು ಬಿರಿಯಾನಿ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಸಿಂಪಲಾಗಿ ಈ ಥರ ಬಿರಿಯಾನಿ ಮಾಡಿದ್ದೀನಿ, ರೆಡ್ ಕಲರು. ಹಾಗೆ ಇದೆ ಕಬಾಬು ಚಿಕನ್ ಬಿರಿಯಾನಿ ಮಾಡಿದ್ದೀನಿ.
ನೋಡಿದ್ರಲ್ಲ ನೈಟ್ ಡಿನ್ನರ್ಗೆ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ನ ಮಾಡಿದ್ದೀನಿ. ಈಗ ಡಿನ್ನರ್ ಮಾಡಬೇಕು. ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಏನೋ ಗಿಫ್ಟಾ ತೋರಿಸ್ಬಾ ನೋಡಿ. ನಾನು ವ್ಲಾಗ್ ಎಂಡ್ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಇವ್ನು ಗಿಫ್ಟ್ ತೊಗೊಂಡ್ಬಂದಿದ್ದಾನೆ. ಗಿಫ್ಟ್ ತೋರಿಸ್ಬೇಕಂತೆ. ಪಂಚು ಬೇಗ ಬೇಗ ತೋರಿಸ್ಬೇಕು. ಹೇಗಿದೆ ಅಂತ ಅವ್ನ ಗಿಫ್ಟ್ಸ್ ಎಲ್ಲ ನೋಡಿದ್ರಲ್ಲ ಗೈಸ್, ತೋರಿಸಿದ್ದಾನೆ. ಕಮೆಂಟ್ ಮಾಡಿ ನನ್ನ ಮಗನಿಗೋಸ್ಕರ ಆದರೂ ಗಿಫ್ಟ್ ಹೇಗಿದೆ ಅಂದ್ಬಿಟ್ಟು. ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಬಾಯ್.